ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ವಡೆ ಅಥವಾ ದಾಲ್ ವಡೆ ಅಂತ ಹೇಳಿ ಕರೆಯುವ ಈ ವಡೆನ ಹೇಗೆ ಮಾಡೋದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 250 ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು 2 ಅವರ್ ಮುಂಚೆನೇ ಸೋಕ್ ಮಾಡಿ ಆಲ್ರೆಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ. ಸೋಕ್ ಮಾಡಿ ಇಟ್ಕೊಂಡಿರೋಂಥ ಈ ಕಡಲೆಬೇಳೆಗೆ ಕೆಲವೊಂದು ಐಟಮ್ಗಳನ್ನು ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ಐಟಮ್ ಹಾಕಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಒಂದು 5 ಹಸಿಮೆಣಸು, ಒಂದು 1/4 ಇಂಚು ಶುಂಠಿ, 1 ಬೆಳ್ಳುಳ್ಳಿ, ಸಣ್ಣ ತುಂಡು ಚಕ್ಕೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಿಶ್ರಣಕ್ಕೆ ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಶುಂಠಿ, ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಚಕ್ಕೆ ಹಾಗೂ ಒಂದು 5 ಹಸಿಮೆಣಸನ್ನ ಇಲ್ಲಿ ಹಾಕ್ಕೊಂಡು ನಾನು ತರಿಯಾಗಿ ಇಲ್ಲಿ ರುಬ್ಕೊಳ್ತೀನಿ. ಇದನ್ನು ನೀಟಾಗಿ ನೀರಿಲ್ಲದ ಹಾಗೆ ಇದನ್ನು ರುಬ್ಕೊಳ್ಬೇಕು. ನಾವು ಯಾವುದೇ ಕಾರಣಕ್ಕೆ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಬಾರ್ದು. ನೀರು ಹಾಕಿಬಿಟ್ರೆ ಇದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಇದನ್ನು ನೀರು ಹಾಕದೆ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಲ್ರೆಡಿ ಇದು ನಾನು ನೆನೆಸಿಟ್ಟಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ನೀರನ್ನ ಬಸ್ಕೊಂಡ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಆಲ್ರೆಡಿ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತರಿಯಾಗಿ. ಇದಕ್ಕೆ ನಾನೀಗ ಆಗಲೇ ತೋರಿಸ್ತಾ ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲವನ್ನು ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಟೇಸ್ಟ್ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ತುಂಬ ಉಪ್ಪಾಗ್ಬಿಟ್ರೆ ವಡೆನ ತಿನ್ನಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಲಾಸ್ಟ್ಗೆ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು 3 ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಕಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಎಲ್ಲವನ್ನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಆಯಿಲ್ನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಆಯಿಲ್ ಕಾದಿದೆ. ನಾನು ಒಂದು ಸಣ್ಣ ಬಾಲ್ ರೀತಿ ತೊಗೊಂಡು ಅಂಗೈಯಲ್ಲಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಹೀಗೆ ಒಂದೊಂದು ಸಣ್ಣ ಬಾಲ್ ಆಗಿ ಮಾಡಿಕೊಂಡು ಅಂಗೈಯಲ್ಲಿ ಪ್ರೆಸ್ ಮಾಡಿ ಹಾಕಬೇಕಾಗತ್ತೆ. ಇಲ್ಲಿ ನಾನು ಈರುಳ್ಳಿನ ಕೊನೆಗೆ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಈರುಳ್ಳಿನ ಮೊದಲೇ ಹಾಕಿಟ್ಕೊಂಡ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಟ್ಕೊಂಡ್ಬಿಟ್ರೆ ನಮಗೆ ವಡೆನ ಕ್ಲೀನಾಗಿ ತಟ್ಟಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಕೊನೆಗೆ ಹಾಕ್ಕೊಳ್ಬೇಕು. ಇಫ್ ಇನ್ ಕೇಸ್ ಏನಾದರೂ ನೀರು ಬಿಡ್ತಪ್ಪ ಅಂತ ಅಂದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು. ನೋಡಿ, ಇಲ್ಲಿ 1-2 ವಡೆ ಆಲ್ರೆಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಈ ವಡೆ ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ನೋಡಿ, ಇಲ್ಲಿ ಆ 2 ವಡೆ ಆಲ್ರೆಡಿ ಆಗಿದೆ. ಅಷ್ಟಾದರೆ ಸಾಕಾಗುತ್ತೆ. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.